ವಿಜಯೇಂದ್ರ ಬಿಎಸ್ವೈ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್. ಜನಜಾಗೃತಿ ತಂಡದಲ್ಲಿ ಪ್ರತಾಪ್ ಸಿಂಹ ಕೈಬಿಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ. ನೋಡಿ, ಈಗ ಯತ್ನಾಳ್ ಅವರ ಒಂದು ಭಿನ್ನರ ಬಣ ನಿನ್ನೆ ಸಭೆ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಏನೋ ಒಂದು ನಿರ್ಧಾರ ಬಂದಿದ್ದಾರೆ. ಜನಾಂದೋಲನ ಮಾಡಬೇಕು ಅಂತ ಒಬ್ಬೊಬ್ಬರನ್ನ ಕೈ ಬಿಡ್ತಾರೆ ಅಪ್ಪ ಮಕ್ಕಳು. ಇದೇ ದಂಧೆ ಅವ್ರದ್ದು. ಯತ್ನಾಳ್ ಮಾಡಿದ್ದಾರೆ ಅಂತ ಅವರದ್ದು ಒಂದು ಟೀಮ್ ಮಾಡಿದ್ದಾರೆ. ಅದಕ್ಕೆ ಡೇಟ್ ಇಲ್ಲ, ಏನೂ ಇಲ್ಲ, ಅವ್ವ ಇಲ್ಲ, ಅಪ್ಪ ಇಲ್ಲ. ವಕ್ಫ್ ಬೋರ್ಡ್ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ. ಮೂಡ ವಾಲ್ಮೀಕಿ ಬಗ್ಗೆ ಕಾಳಜಿ ಇಲ್ಲ ಇವ್ರಿಗೆ. ಹೋರಾಟದ ಬಗ್ಗೆ ಅವರ ಕಾಳಜಿ ಏನಂತ ಹೇಳಿದ್ರೆ CM ಹೆಂಗಾಗಬೇಕು, ಅಪ್ಪನಾಗಿ ಹೇಗೆ ಲೂಟಿ ಮಾಡಬೇಕು ಅಂತಷ್ಟೇ. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಇನ್ನು ರೇಣುಕಾಚಾರ್ಯ ಹೆಸರು ತೆಗೆದುಕೊಂಡಿದ್ದಕ್ಕೆ ಯತ್ನಾಳ್ ಗರಂ ಆದರು. ಅಂಥವನ ಹೆಸರು ಯಾಕೆ ತೆಗೆದುಕೊಳ್ತೀರಿ? ಥರ್ಡ್ ಗ್ರೇಡ್ ರಾಜಕಾರಣಿಗಳ ಬಗ್ಗೆ ಕೇಳಬೇಡಿ ಅಂಥೇಳಿ ಯತ್ನಾಳ್ ನೇರವಾಗಿ ರೇಣುಕಾಚಾರ್ಯಗೆ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಯತ್ನಾಳ್ ಅವರ ಮಾತಿನ ಸಮರ ಮತ್ತೆ ಮುಂದುವರೆದಿದೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ. ವಕ್ಫ್ ವಿಚಾರವಾಗಿ ಜನಜಾಗೃತಿ ಅಭಿಯಾನ ನಡೆಸ್ತೀವಿ ತಮ್ಮ ನೇತೃತ್ವದಲ್ಲಿ. ಇನ್ನೊಂದು ಕಡೆ 3 ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಅವರನ್ನು ಕೈ ಬಿಟ್ಟಿದ್ದಾರೆ ಸರ್. ಅವ್ರು ಒಬ್ಬೊಬ್ಬರನ್ನ ಕೈ ಬಿಡ್ತಾರೆ ರೀ. ಅವರ ಅಪ್ಪ ಮಕ್ಕಳು ಬರೀ ಇದೇ ಮಾಡ್ತಾರಲ್ಲ. ನೀವಿಟ್ಟು ಮಾಧ್ಯಮದವರು ರಾಜಾ ಹುಲಿ ಬ್ಯಾ ಹುಲಿ ಅವ್ರು ಬಿಟ್ಟರೆ BJP ಉದ್ಧಾರ ಆಗೋದಿಲ್ಲ ಅಂತ ನೀವು ಇಟ್ಟು ಮೀಡಿಯಾದವ್ರು ಏನು ಹಾಕಿರೋದಿರಿ. ಹಿಂದೂ ಹುಲಿ ಅಂತ ಸರ್. ಮತ್ತೆ ನೀವು ಎಲ್ಲೆತ್ತೀರಿ? ಜನ ಅಂದಮ್ಯಾಗ ನೀವು ಅನಿವಾರ್ಯ ಎತ್ತೀರಿ. ನಿಮ್ಮಲ್ಲಿ ಅನ್ಕೋಬೇಕಾದ್ರೆ ರೊಕ್ಕ ಕೊಟ್ಟೆ ಅನ್ಬೇಕು. ಪುಕ್ಷೆಟ್ ಅನ್ನೋದಿಲ್ಲ. ನೀವು ರಾಜಾ ಹುಲಿ ಪುಕ್ಷೆಟ್ ಅನ್ನೋದಿಲ್ಲ, ಮರಿ ಹುಲಿ ಅದು ಪುಕ್ಷೆಟ್ ಅನ್ನೋದಿಲ್ಲ. ಅವೆಲ್ಲ ಪೇಮೆಂಟ್ ಗಿರಾಕಿಗಳು. ನಾವು ಪೇಮೆಂಟ್ ಗಿರಾಕಿಲ್ಲ. 25ನೇ ತಾರೀಕಿನ ಡಿಸೆಂಬರ್ 25 ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ. ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸುಮ್ಮನೆ ಯತ್ನಾಳ್ರು ನಮ್ಮ ಟೀಮ್ ಮಾಡೈತನ ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಡ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗಬೇಕು, ಮತ್ತು ಅಪ್ಪನ ಹೇಗೆ ಲೂಟಿ ಮಾಡಬೇಕು. ಹೋಲ್ಬಿಡ್ರಿ, ಅಂಥವನ್ನ ಹೆಸರು ತಗೋತೀರಿ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟ್ರ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರ್ಯೂ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳ ನಾನು ಕೇಳಬೇಡ್ರಿ. ನೀವು ಭಾಳ ಅವ್ನ ಮ್ಯಾಗ ಪ್ರೀತಿ ಇತ್ತು ಅವನಿಗೆ ಕೇಳ್ತು ಬರ್ರಿ. ಯತ್ನಾಳ್ ಬಲ್ಲಿ ಬರಬೇಡ್ರಿ. ಅವ್ರೇನು ಕುದುರೆ ವ್ಯಾಪಾರಕ್ಕೆ ಅದು ವಿಜಯೇಂದ್ರ ಗುರ್ತಾ, DK ಶಿವಕುಮಾರ್ ಗುರ್ತು, ಇಬ್ಬರಿಗೆ ಗುರ್ತೀವಿ. ಕುದುರೆ ವ್ಯಾಪಾರ ನಮ್ಗೆ ಗುರ್ತಿಲ್ಲ. ಅವ್ರು ಇಬ್ಬರನ್ನ ಕೇಳ್ರಿ ನೀವು. ವಿಜಯೇಂದ್ರಗ ಮತ್ತು DK ಶಿವಕುಮಾರ್ ಕುದುರೆ ವ್ಯಾಪಾರ ಅಂದರೆ ಏನು? ವಕ್ಫ್ ವಿಚಾರವಾಗಿ ಜನಜಾಗೃತಿ ಅಭಿಯಾನ ನಡೆಸ್ತೀವಿ ತಮ್ಮ ನೇತೃತ್ವದಲ್ಲಿ. ಇನ್ನೊಂದು ಕಡೆ 3 ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಅವರನ್ನು ಕೈ ಬಿಟ್ಟಿದ್ದಾರೆ ಸರ್. ಅವ್ರು ಒಬ್ಬೊಬ್ಬರನ್ನ ಕೈ ಬಿಡ್ತಾರೆ ರೀ. ಅವರ ಅಪ್ಪ ಮಕ್ಕಳು ಬರೀ ಇದೇ ಮಾಡ್ತಾರಲ್ಲ. ನೀವಿಟ್ಟು ಮಾಧ್ಯಮದವರು ರಾಜಾ ಹುಲಿ ಬ್ಯಾ ಹುಲಿ ಅವ್ರು ಬಿಟ್ಟರೆ BJP ಉದ್ಧಾರ ಆಗೋದಿಲ್ಲ ಅಂತ ನೀವು ಇಟ್ಟು ಮೀಡಿಯಾದವ್ರು ಏನು ಹಾಕಿರೋದಿರಿ. ಹಿಂದೂ ಹುಲಿ ಅಂತ ಸರ್. ಮತ್ತೆ ನೀವು ಎಲ್ಲೆತ್ತೀರಿ? ಜನ ಅಂದಮ್ಯಾಗ ನೀವು ಅನಿವಾರ್ಯ ಎತ್ತೀರಿ. ನಿಮ್ಮಲ್ಲಿ ಅನ್ಕೋಬೇಕಾದ್ರೆ ರೊಕ್ಕ ಕೊಟ್ಟೆ ಅನ್ಬೇಕು. ಪುಕ್ಷೆಟ್ ಅನ್ನೋದಿಲ್ಲ. ನೀವು ರಾಜಾ ಹುಲಿ ಪುಕ್ಷೆಟ್ ಅನ್ನೋದಿಲ್ಲ, ಮರಿ ಹುಲಿ ಅದು ಪುಕ್ಷೆಟ್ ಅನ್ನೋದಿಲ್ಲ. ಅವೆಲ್ಲ ಪೇಮೆಂಟ್ ಗಿರಾಕಿಗಳು. ನಾವು ಪೇಮೆಂಟ್ ಗಿರಾಕಿಲ್ಲ. 25ನೇ ತಾರೀಕಿನ ಡಿಸೆಂಬರ್ 25 ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ. ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸುಮ್ಮನೆ ಯತ್ನಾಳ್ರು ನಮ್ಮ ಟೀಮ್ ಮಾಡೈತನ ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಡ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗಬೇಕು, ಮತ್ತು ಅಪ್ಪನ ಹೇಗೆ ಲೂಟಿ ಮಾಡಬೇಕು. ಹೋಲ್ಬಿಡ್ರಿ, ಅಂಥವನ್ನ ಹೆಸರು ತಗೋತೀರಿ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟ್ರ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರ್ಯೂ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳ ನಾನು ಕೇಳಬೇಡ್ರಿ. ನೀವು ಭಾಳ ಅವ್ನ ಮ್ಯಾಗ ಪ್ರೀತಿ ಇತ್ತು ಅವನಿಗೆ ಕೇಳ್ತು ಬರ್ರಿ. ಯತ್ನಾಳ್ ಬಲ್ಲಿ ಬರಬೇಡ್ರಿ. ಅವ್ರೇನು ಕುದುರೆ ವ್ಯಾಪಾರಕ್ಕೆ ಅದು ವಿಜಯೇಂದ್ರ ಗುರ್ತಾ, DK ಶಿವಕುಮಾರ್ ಗುರ್ತು, ಇಬ್ಬರಿಗೆ ಗುರ್ತೀವಿ. ಕುದುರೆ ವ್ಯಾಪಾರ ನಮ್ಗೆ ಗುರ್ತಿಲ್ಲ. ಸರ್, ಈಗ ಇದು ಅವ್ರು ಇಬ್ಬರನ್ನ ಕೇಳ್ರಿ ನೀವು. ವಿಜಯೇಂದ್ರಗ
ಮತ್ತು ಡಿ ಕೆ ಶಿವಕುಮಾರ್ ಕುದುರೆ ವ್ಯಾಪಾರ ಅಂದರೆ ಏನು? ವಕ್ಫ್ ವಿಚಾರವಾಗಿ